ನಮಸ್ಕಾರ ಗೆಳೆಯರೇ, ಜಗತ್ತಿನ ರಾಕ್ಷಸ ಅಲೆಗಳ ರಾಜಧಾನಿಗೆ ಸ್ವಾಗತ. ಬನ್ನಿ ಗೆಳೆಯರೇ, ನಿಮಗೆ ಪೋರ್ಚುಗಲ್ನಲ್ಲಿರುವ ಒಂದು ವಿಶಿಷ್ಟವಾದ ಜಾಗದ ಬಗ್ಗೆ ಒಂದಿಷ್ಟು ಮಾಹಿತಿನ ಕೊಡ್ತೇನೆ. ಈ ಸ್ಥಳದ ಹೆಸರು ನಜಾರೆ. ನಜಾರೆ 18ನೇ ಶತಮಾನದಿಂದ 20ನೇ ಶತಮಾನದವರೆಗೆ ಮೀನುಗಾರಿಕೆಗಾಗಿ ಪ್ರಸಿದ್ಧವಾಗಿತ್ತು. ಅಂದ್ರೆ 18th ಸೆಂಚುರಿಯಿಂದ 20th ಸೆಂಚುರಿವರೆಗೆ ಫಿಶಿಂಗ್ ಇಲ್ಲಿ ಮೇನ್ ಆಕ್ಯುಪೇಷನ್ ಆಗಿತ್ತು. ಆದ್ರೆ ಮೊನ್ನೆ ಅಂದ್ರೆ ಕಳೆದ 30 ವರ್ಷಗಳಲ್ಲಿ ನಜಾರೆ ರಾಕ್ಷಸ ಗಾತ್ರದ ಅಲೆಗಳಿಗೆ ಪ್ರಸಿದ್ಧವಾಯಿತು. ಹಾಗಾದ್ರೆ ಈ 30 ವರ್ಷಗಳ ಮುಂಚೆ ಈ ತರದ ಅಲೆಗಳು ಬರ್ತಾ ಇರ್ಲಿಲ್ವಾ? ಖಂಡಿತ ಬರ್ತಾ ಇತ್ತು. ಹಾಗಾದ್ರೆ ಇದ್ದಕ್ಕಿದ್ದಂತೆ ನಜಾರೆ ಹೇಗೆ ಸಮುದ್ರದ ಅಲೆಗಳಿಗೆ ಫೇಮಸ್ ಆಯ್ತು? ಇಲ್ಲಿದೆ ಒಂದು ರೋಚಕವಾದ ಮಾಹಿತಿ. ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ನಮಗೆ ಮೋಟಿವೇಶನ್. 2011ರಲ್ಲಿ ಸರ್ಫರ್ ಗ್ಯಾರೆಟ್ ಮೆಕೆನ್ಮಾರಾ ಅವರು ನಜಾರೆಯಲ್ಲಿ 78 ಅಡಿ ಅಂದ್ರೆ 24 ಮೀಟರ್ ಎತ್ತರದ ಅಲೆಯನ್ನು ಸವಾರಿ ಮಾಡುವ ಮೂಲಕ ಅಂದ್ರೆ ಸರ್ಫಿಂಗ್ ಮಾಡುವ ಮೂಲಕ ಮೊದಲ ಬಾರಿ ವಿಶ್ವ ದಾಖಲೆಯನ್ನು ಸ್ಥಾಪಿಸಿದರು. ಈ ದಾಖಲೆಯು ಸರ್ಫಿಂಗ್ ಕಮ್ಯುನಿಟಿಯಲ್ಲಿ ಒಂದು ದೊಡ್ಡ ಸಂಚಲನವನ್ನೇ ಮೂಡಿಸಿತು. ಎಲ್ಲಾ ಸರ್ಫರ್ಗಳ ಗಮನವು ಈ ಊರಿನ ಕಡೆ ಶುರುವಾಯಿತು. ಇದಕ್ಕೆ ನೋಡಿ ಟ್ರೆಂಡ್ ಅಂತ ಕರೀತಾರೆ. ಈ ಅಲೆಗಳ ಮುಂದೆ ಮನುಷ್ಯನು ಎಷ್ಟು ಚಿಕ್ಕದಾಗಿ ಕಾಣ್ತಾನೆ ನೋಡಿ. ಇವು ಸಾಮಾನ್ಯವಾದ ಅಲೆಗಳಲ್ಲ, 10 ಅಂತಸ್ತಿನ ಗಾತ್ರದ ಅಲೆಗಳು. ಅಂದ್ರೆ 10 ಸ್ಟೋರಿಡ್ ಬಿಲ್ಡಿಂಗ್ ಅಷ್ಟು ಹೈಟ್ ಇರ್ತದೆ. ಉದಾಹರಣೆಗೆ ಮುರುಡೇಶ್ವರದ ರಾಜಗೋಪುರ 20 ಅಂತಸ್ತಿದೆ. ನೀವು ಈಗ ನಜಾರೆಯ 10 ಅಂತಸ್ತಿನ ಎತ್ತರದ ಅಲೆಗಳ ಬಗ್ಗೆ ಈಗ ಊಹಿಸಬಹುದು. ಇಂತಹ ರಾಕ್ಷಸ ಗಾತ್ರದ ಅಲೆಗಳು ಹೇಗೆ ಹುಟ್ಕೊಳ್ತವೆ? ಇಲ್ಲಿದೆ ನೋಡಿ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ. ನಜಾರೆಯ ಫೋರ್ಟ್ ಡಿ ಸಾವ್ ಲೈಟ್ ಹೌಸ್ ಮುಂದೆ ಒಂದು ಅತಿ ದೊಡ್ಡದಾದ ಕಂದಕವಿದೆ. ಅಂದ್ರೆ ಇಂಗ್ಲಿಷ್ ನಲ್ಲಿ ಕ್ಯಾನಿಯನ್ ಅಂತಾರೆ. ಫಾರ್ ಎಕ್ಸಾಂಪಲ್ ಅಮೆರಿಕದಲ್ಲಿ ಅಂದ್ರೆ US ಅಲ್ಲಿ ಗ್ರ್ಯಾಂಡ್ ಕ್ಯಾನಿಯನ್ ಇದೆ. ಅದೇ ತರ ಇಲ್ಲಿ ಕ್ಯಾನಿಯನ್ ಸಮುದ್ರದ ಆಳದಲ್ಲಿದೆ. ಈ ಕಂದಕದ ಉದ್ದ ಸುಮಾರು 230 ಕಿಲೋಮೀಟರ್ ಇದೆ ಹಾಗೂ ಇದರ ಅಗಲ 5 ಕಿಲೋಮೀಟರ್ ಇದೆ. ಸಾಮಾನ್ಯವಾಗಿ ಅಲೆಗಳ ರಭಸವು ಅಂದ್ರೆ ಅಲೆಗಳ ಫೋರ್ಸ್ ಸಮುದ್ರ ದಂಡೆ ಸಮೀಪಿಸುತ್ತಿದ್ದಂತೆಯೇ ಕಡಿಮೆ ಆಗುತ್ತದೆ. ಯಾಕಂದ್ರೆ ಸಮುದ್ರ ದಂಡೆ ಹತ್ರ ಬರುತ್ತಿದ್ದಂತೆ ಆಳ ಆಟೋಮ್ಯಾಟಿಕ್ಲಿ ಕಡಿಮೆ ಆಗ್ತದೆ. ಆದ್ರೆ ಇಲ್ಲಿ ಎಲ್ಲವೂ ತದ್ವಿರುದ್ಧ. ಯಾಕಂದ್ರೆ ಈ ಲೈಟ್ ಹೌಸ್ ನ ಮುಂದಿರುವ ಕ್ಯಾನಿಯನ್ ಇದರ ಆಳವು 200 ಫೀಟ್ ಇಂದ ಶುರುವಾಗುತ್ತದೆ. ಹೆಚ್ಚು ಕಡಿಮೆ ಮುರುಡೇಶ್ವರದ ಗೋಪುರದ ಆಳವು ಇಲ್ಲಿ ನಿಮ್ಗೆ ನೋಡೋಕೆ ಸಿಗುತ್ತದೆ. ಇಷ್ಟೊಂದು ಆಳವು ಸಮುದ್ರ ದಂಡೆ ಹತ್ರನೇ ಇರೋದ್ರಿಂದ ದೊಡ್ಡ ಅಲೆಗಳು ಹುಟ್ಟಿಕೊಳ್ತವೆ. ಗೂಗಲ್ ಮ್ಯಾಪ್ ನಲ್ಲಿ ಆರಾಮಾಗಿ ನಿಮ್ಗೆ ಇದರ ಆಳ ಕಣ್ಣಿಗೆ ಕಾಣುತ್ತದೆ. ಹಾಗಂತ ಇಲ್ಲಿ ವರ್ಷವಿಡೀ ಈ ತರ ಅಲೆಗಳು ನಿಮ್ಗೆ ನೋಡೋಕೆ ಸಿಗಲ್ಲ. ಕೇವಲ ಚಳಿಗಾಲದಲ್ಲಿ ಈ ತರದ ಅಲೆಗಳು ಅಂದ್ರೆ ವೇವ್ಸ್ ಗಳು ಹುಟ್ಟುತ್ತವೆ. ನೀವು ಹೋಗ್ಬೇಕೆಂದು ಪ್ಲಾನ್ ಮಾಡ್ತಾ ಇದ್ರೆ ಅಕ್ಟೋಬರ್ ನಿಂದ ಮಾರ್ಚ್ ಒಳ್ಳೆ ಸೀಸನ್. ಈ ಸಾರಿ ನೀವು ಯುರೋಪ್ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ರೆ ನಜಾರೆಯನ್ನು ನಿಮ್ಮ ಬಕೆಟ್ ಲಿಸ್ಟ್ ನಲ್ಲಿ ಇಟ್ಕೊಂಡ್ಬಿಡಿ. ಇಲ್ಲಿ ಸುಮಾರು ಸರ್ಫರ್ಗಳು ಅಲೆಗಳ ಹೊಡೆತಕ್ಕೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕೆಲವೊಂದಿಷ್ಟು ಜನ ಪಾಪ ಪ್ರಾಣನೇ ಕಳ್ಕೊಂಡಿದ್ದಾರೆ. ಆದ್ರೂ ಪ್ರೊಫೆಷನಲ್ ಸರ್ಫರ್ಗಳು ಇಲ್ಲಿ ಒಮ್ಮೆ ಆದ್ರೂ ಸರ್ಫ್ ಮಾಡಬೇಕೆಂದು ಯಾವಾಗಲೂ ಕನಸು ಕಾಣ್ತಾ ಇರ್ತಾರೆ. ಸರ್ಫಿಂಗ್ ಬರ್ತದೆ ಅಂತ ನಜಾರೆಯಲ್ಲಿ ಸುಮ್ನೆ ನೀರಿಗೆ ಇಳಿಯಕ್ಕೆ ಬಿಡಲ್ಲ. ಇಲ್ಲಿ ತಿಂಗಳುಗಟ್ಟಲೆ ಸರ್ಫರ್ಗಳಿಗೆ ಕಠಿಣವಾದ ಟ್ರೈನಿಂಗ್ ಕೊಡ್ತಾರೆ. ಎಲ್ಲಾ ಟ್ರೈನಿಂಗ್ ಮುಗಿದ ಮೇಲೆ ಸರ್ಫರ್ಗಳಿಗೆ ನೀರಿಗೆ ಇಳಿಯೋಕೆ ಬಿಡ್ತಾರೆ. ಸರ್ಫಿಂಗ್ ಮಾಡುವಾಗ ಅಕಸ್ಮಾತ್ ಆಗಿ ನೀರಿಗೆ ಬಿದ್ರೆ ರಕ್ಷಣಾ ತಂಡವು ಕ್ಷಣ ಮಾತ್ರದಲ್ಲಿ ಸರ್ಫರ್ಗಳಿಗೆ ಎಳೆದುಕೊಂಡು ಸೇಫ್ ಜಾಗಕ್ಕೆ ಬಿಡ್ತಾರೆ. ಇಲ್ಲಾಂದ್ರೆ ವೇವ್ಗಳ ಹೊಡೆತಕ್ಕೆ ದೇವರ ಪಾದ ಸೇರ್ಕೊಳ್ಳೋದು ಗ್ಯಾರಂಟಿ. ಪ್ರತಿ ವರ್ಷ ಇಲ್ಲಿ ರೆಡ್ ಬುಲ್ ಸರ್ಫಿಂಗ್ ಚಾಲೆಂಜ್ ಇವೆಂಟ್ ಮಾಡ್ತಾರೆ. ಮುಂದಿನ ವರ್ಷ ಫೆಬ್ರವರಿಯಲ್ಲಿ ಸರ್ಫಿಂಗ್ ಚಾಲೆಂಜ್ ಇವೆಂಟ್ ಇದೆ. ನೀವು ಅಲ್ಲಿಗೆ ಹೋಗೋ ಪ್ಲಾನ್ ಮಾಡ್ಕೋಬಹುದು. ಇತ್ತೀಚಿನ ದಿನಗಳಲ್ಲಿ ಸರ್ಫಿಂಗ್ ಸಂಸ್ಕೃತಿ ನಮ್ಮ ಭಾರತದಲ್ಲೂ ಪ್ರಾರಂಭವಾಗಿದೆ. ನೀವು ಸರ್ಫಿಂಗ್ ಕಲಿಯಬೇಕೆಂದು ಬಯಸಿದರೆ ಉಡುಪಿ ಮಂಗಳೂರು ಕಡೆಗೆ ಹೋಗ್ಬೇಕು. ಉಡುಪಿ ಸಮೀಪದಲ್ಲಿ ಒಂದೆರಡು ಸರ್ಫಿಂಗ್ ಶಾಲೆಗಳಿವೆ. ಮುಂದಿನ ಅಕ್ಟೋಬರ್ ನಲ್ಲಿ ನೀವು 3 ವಾರಗಳ ಸರ್ಫಿಂಗ್ ಕ್ಲಾಸ್ಗೆ ಪ್ಲಾನ್ ಮಾಡ್ಕೋಬಹುದು. ಈಸಿಯಾಗಿ ಏನು ಭಯವಿಲ್ಲದೆ ಸರ್ಫಿಂಗ್ ನ ಕಲಿಬಹುದು. ಏನ್ ವಿಚಾರ ಮಾಡ್ತಾ ಇದ್ದೀರಾ? ಈಗಲೇ ನಿಮ್ಮ ಪರಮ ಪೂಜ್ಯ ಮ್ಯಾನೇಜರ್ ಜೊತೆ ಮಾತಾಡಿ ರಜೆ ತಗೊಂಡ್ಬಿಡಿ. ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.